ನಮಸ್ಕಾರ. ಬನ್ನಿ, ಇವತ್ತು ನಾವು ಆರ್ಥಿಕ ಪ್ರಪಂಚದ ಒಂದು ದೊಡ್ಡ ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಅದೇ ದ ಗ್ರೇಟ್ ರೀಸೆಟ್. ಇದು ನಮ್ಮ ಹೂಡಿಕೆ, ನಮ್ಮ ಸಂಪತ್ತು, ಅಷ್ಟೇ ಅಲ್ಲ, ಹಣದ ಬಗ್ಗೆ ನಮಗಿರೋ ನಂಬಿಕೆಯನ್ನೇ ಪ್ರಶ್ನೆ ಮಾಡುವಂತೆ ಒಂದು ಆಳವಾದ ವಿಶ್ಲೇಷಣೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಒಂದು ಪ್ರಶ್ನೆ ನಮ್ಮ ಯೋಚನಾ ಲಹರಿಯ ಗಡಿಗಳನ್ನೇ ದಾಟಿ ನೋಡುವಂತೆ ಮಾಡುತ್ತೆ. ಬಹುಶಃ ಜಗತ್ತು ಈಗ ಎದುರಿಸ್ತಿರೋ ಬದಲಾವಣೆಗಳು ಇತಿಹಾಸದಲ್ಲೇ ಹಿಂದೆಂದೂ ಕಂಡರಿಯದಷ್ಟು ದೊಡ್ಡದಾಗಿರ್ಬೋದಾ? ಸರಿ, ಹಾಗಾದ್ರೆ ಮೊದಲು ನಾವು ಇನ್ವೆಸ್ಟ್ಮೆಂಟ್ ಪ್ರಪಂಚವನ್ನ ನೋಡೋಣ. ಅದರಲ್ಲೂ ವಿಶೇಷವಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಜನಸಾಮಾನ್ಯರಲ್ಲಿರೋ ಒಂದು ನಂಬಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಜನರು ತಮ್ಮ ಹಣವನ್ನ ಎಲ್ಲಿ ಹಾಕ್ತಿದ್ದಾರೆ, ಯಾಕೆ ಹಾಕ್ತಿದ್ದಾರೆ? ನೋಡಿ, ಬರೀ ಡಿಸೆಂಬರ್ ಒಂದೇ ತಿಂಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಅಂದ್ರೆ ನಿಮ್ಮ ಹಾಗೆ ಸಾಮಾನ್ಯ ಹೂಡಿಕೆದಾರರು SIP ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ದಾಖಲೆ ಪ್ರಮಾಣದ ಹಣವನ್ನು ಸುರಿದಿದ್ದಾರೆ. ಜನರಿಗೆ ಮಾರ್ಕೆಟ್ ಮೇಲೆ ಎಷ್ಟೊಂದು ನಂಬಿಕೆ, ಎಷ್ಟೊಂದು ಆಶಾವಾದ ಇದೆ ಅಂತೆ ಇದು ತೋರಿಸುತ್ತೆ ಅಲ್ವಾ? ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈ ಹೂಡಿಕೆಯ ನಿರ್ಧಾರಗಳು ನಿಜವಾಗ್ಲೂ ಸ್ವತಂತ್ರವಾಗಿ ಯೋಚನೆ ಮಾಡಿ ತೆಗೆದುಕೊಂಡಿದ್ಯಾ, ಅಥವಾ ಬೇರೆಯವರೆಲ್ಲ ಮಾಡ್ತಿದ್ದಾರೆ ಅಂತ ನಾವು ಮಾಡ್ತಿದ್ದೀವಾ? ಇದನ್ನೇ ಹರ್ಡ್ ಮೆಂಟಾಲಿಟಿ ಅಂತಾರೆ. ಎಲ್ಲರೂ ಒಂದೇ ದಿಕ್ಕಿಗೆ ಓಡ್ತಾ ಇರುವಾಗ ಆ ದಾರಿ ಸರಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡೋರು ತುಂಬಾ ಕಡಿಮೆ. ಹಾಗಾದ್ರೆ ಬನ್ನಿ, ಹೂಡಿಕೆಯ 3 ಮುಖ್ಯ ಆಧಾರ ಸ್ತಂಭಗಳನ್ನೊಮ್ಮೆ ವಿಶ್ಲೇಷಿಸೋಣ. 1 ಸ್ಟಾಕ್ಸ್, 2 ರಿಯಲ್ ಎಸ್ಟೇಟ್ ಮತ್ತು 3ನೇದು ಅತೀ ಸುರಕ್ಷಿತ ಅಂತ ನಾವು ನಂಬಿರೋ ವ್ಯವಸ್ಥೆ. ಇವೆಲ್ಲವೂ ಕೇವಲ ಗಾಳಿ ತುಂಬಿದ ಬಬಲ್ಗಳೇ ಆಗಿರಬಹುದಾ? ಇಲ್ಲಿರೋ ವ್ಯತ್ಯಾಸ ಇದೆಯಲ್ಲ, ಇದು ನಿಜಕ್ಕೂ ಆತಂಕಕಾರಿ. ಒಂದು ಕಡೆ ಫಾರಿನ್ ಇನ್ವೆಸ್ಟರ್ಸು ಮತ್ತು ಕಂಪನಿಗಳ ಫೌಂಡರ್ಸು ತಮ್ಮ ಶೇರ್ಗಳನ್ನ ಮಾರಿ ಲಾಭ ಮಾಡಿಕೊಂಡು ಹೊರಗಡೆ ನಡೀತಿದ್ದಾರೆ. ಇನ್ನೊಂದು ಕಡೆ ಸಾಮಾನ್ಯ ಜನರು ಅದೇ ಕಂಪನಿಗಳ IPOಗಳಿಗೆ ಅತಿಯಾದ ಬೆಲೆಗೆ ಮುಗಿಬಿದ್ದು ದುಡ್ಡು ಹಾಕ್ತಿದ್ದಾರೆ. ಇದರ ಅರ್ಥ ಒಳಗಿನವರಿಗೆ ಗೊತ್ತಿರೋದು ಹೊರಗಿನವರಿಗೆ ಗೊತ್ತಿಲ್ವಾ? ಸರಿ, ಈಗ ರಿಯಲ್ ಎಸ್ಟೇಟ್ ಕಥೆ ನೋಡೋಣ. ಉದಾಹರಣೆಗೆ, ಗುರುಗ್ರಾಮ್ನಲ್ಲಿ ಕೆಲವೇ ವರ್ಷಗಳ ಹಿಂದೆ 2 ಕೋಟಿ ಇದ್ದ ಫ್ಲ್ಯಾಟ್ನ ಬೆಲೆ ಇವತ್ತು ಬರೋಬ್ಬರಿ 8 ಕೋಟಿಯಾಗಿದೆ. ಇದು ನಿಜವಾದ ಬೆಳವಣಿಗೆಯಾ, ಅಥವಾ ಇದು ಒಂದು ಬಬಲ್ನ ಲಕ್ಷಣವಾ? ಒಂದ್ನಿಮಿಷ ಯೋಚನೆ ಮಾಡಿ. 8 ಕೋಟಿ ರೂಪಾಯಿ ಫ್ಲ್ಯಾಟಿಗೆ ತಿಂಗಳಿಗೆ ಸುಮಾರು 6 ಲಕ್ಷ ರೂಪಾಯಿ EMI ಕಟ್ಟಬೇಕು. ಇಷ್ಟೊಂದು ದೊಡ್ಡ ಮೊತ್ತವನ್ನ ಸಾಮಾನ್ಯ ಆದಾಯದಿಂದ ಕಟ್ಟೋಕೆ ಯಾರಿಂದ ಸಾಧ್ಯ? ಪ್ರಸ್ತುತ ರಿಯಲ್ ಎಸ್ಟೇಟ್ ಬೆಲೆಗಳು ಎಷ್ಟು ಅಸ್ಥಿರವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹಿಂದೆಲ್ಲ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ದೊಡ್ಡ ದೊಡ್ಡ ಹೂಡಿಕೆದಾರರು ತಮ್ಮ ಹಣವನ್ನ ಸೇಫಾಗಿಡೋಕೆ ಅಮೆರಿಕದ ಸರ್ಕಾರಿ ಬಾಂಡ್ಗಳಲ್ಲಿ ಹಾಕ್ತಿದ್ರು. ಅದು ಅತೀ ಸುರಕ್ಷಿತ ಜಾಗ ಅಂತ ನಂಬಲಾಗಿತ್ತು. ಆದರೆ ಇವತ್ತು ಸೀನೇ ಬೇರೆ. ಅಮೆರಿಕದ ಸಾಲವೇ 38 ಟ್ರಿಲಿಯನ್ ದಾಟಿ ಒಂದು ದೊಡ್ಡ ಬಬಲ್ ಆಗಿ ಕೂತಿದೆ. ಹಾಗಾದ್ರೆ ಮುಂದಿನ ಸಲ ಮಾರ್ಕೆಟ್ ಕುಸಿದ್ರೆ ಹಣ ಎಲ್ಲಿಗೆ ಹೋಗುತ್ತೆ? ಒಂದು ವೇಳೆ ಈ ಎಲ್ಲಾ ಬಬಲ್ಗಳು, ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಮತ್ತು US ಸಾಲ ಒಂದೇ ಸಾರಿ ಒಡೆದರೆ ಏನಾಗ್ಬೋದು? ಅದು ಕೇವಲ ಒಂದು ಮಾರುಕಟ್ಟೆಯ ಕುಸಿತ ಆಗಿರಲ್ಲ, ಬದಲಿಗೆ ಇಡೀ ಆರ್ಥಿಕ ವ್ಯವಸ್ಥೆಯ ರೀಸೆಟ್ ಆಗ್ಬೋದು. ಈಗಿನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅದ್ಭುತವಾದ ರೂಪಕ. ಯೋಚನೆ ಮಾಡಿ, ಕ್ರಿಕೆಟ್ ಮ್ಯಾಚ್ನಲ್ಲಿ 2 ಟೀಮ್ಗಳು ಜಗಳ ಆಡ್ತಿವೆ. ಅಂಪೈರ್ಗಳೇ ಒಬ್ರಿಗೊಬ್ಬರು ಹೊಡೆದಾಡ್ತಿದಾರ ಮತ್ತು ಇಡೀ ಗಲಾಟೆಯನ್ನ ತಡೆಯೋಕೆ ಥರ್ಡ್ ಅಂಪೈರೇ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಸದ್ಯ ಇರೋದು ಇದೇ ಥರದ ಒಂದು ಅವ್ಯವಸ್ಥೆ. ಈ ಸಮೀಕರಣವನ್ನ ನೋಡಿ, ಇದು ತುಂಬಾ ಭಯಾನಕ. ಈ 3 ಬಬಲ್ಗಳು ಒಟ್ಟಿಗೆ ಸ್ಫೋಟಿಸಿದರೆ ಅದೊಂದು ಪರ್ಫೆಕ್ಟ್ ಸ್ಟಾರ್ಮ್ ಆಗತ್ತೆ. ಅಂದ್ರೆ ಬಂಡವಾಳವನ್ನ ಅಡಗಿಸಿಡಲು ಜಗತ್ತಿನಲ್ಲಿ ಯಾವುದೇ ಸುರಕ್ಷಿತ ಜಾಗನೇ ಉಳಿಯೋದಿಲ್ಲ. ಇಂತಹ ಸಮಯದಲ್ಲಿ ನಿಜವಾದ ಆಸ್ತಿ ಯಾವುದು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಹಾಗಾದ್ರೆ ಈ ಥರದ ಗೊಂದಲದ ಮಧ್ಯೆ ನಿಜವಾದ ಆಸ್ತಿ ಮತ್ತು ಊಹಾಪೋಹದ ಬಬಲ್ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯೋದು ಹೇಗೆ? ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತೀ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ಸಿಗೋ ಉತ್ತರ ನಮ್ಮ ಮುಂದಿನ ಆರ್ಥಿಕ ಹಾದಿಯನ್ನೇ ನಿರ್ಧರಿಸಬಹುದು. ಇವೆರಡರ ನಡುವಿನ ವ್ಯತ್ಯಾಸ ತುಂಬಾ ಸಿಂಪಲ್. ಬಬಲ್ ಅಂದ್ರೆ ಏನು? ಜನ ಯಾಕೆ ಕೊಂಡ್ಕೊಳ್ತಾರೆ ಅಂದ್ರೆ ಅದರ ಬೆಲೆ ನಾಳೆ ಜಾಸ್ತಿ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೆ. ಅದಕ್ಕೆ ನಿಜವಾದ ಬೇಡಿಕೆ ಇರಲ್ಲ. ಆದರೆ ನಿಜವಾದ ಆಸ್ತಿಗೆ ನೈಜವಾದ ಬೇಡಿಕೆ ಇರುತ್ತೆ ಮತ್ತು ಅದರ ಸಪ್ಲೈ ಅಂದ್ರೆ ಪೂರೈಕೆ ಸೀಮಿತವಾಗಿರುತ್ತೆ. ಉದಾಹರಣೆಗೆ, ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳು. ಸರಿ, ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಉದಾಹರಣೆ ನೋಡೋಣ. ಸಿಲ್ವರ್ ಅಂದ್ರೆ ಬೆಳ್ಳಿ. ಇದು ಇವತ್ತು ಕೇವಲ ಒಂದು ಲೋಹವಾಗಿ ಉಳಿದಿಲ್ಲ, ಬದಲಿಗೆ ಇದೊಂದು ದೊಡ್ಡ ಬದಲಾವಣೆಗೆ ಒಳಗಾಗ್ತಿರೋ ಆಸ್ತಿಯಾಗಿದೆ. ಹಲವಾರು ದಶಕಗಳಿಂದ ಬೆಳ್ಳಿಯ ಬೆಲೆಯನ್ನ ಕೃತಕವಾಗಿ ಕಂಟ್ರೋಲ್ನಲ್ಲಿ ಇಡಲಾಗಿತ್ತು. ಯಾಕಂದ್ರೆ ಅದಕ್ಕೆ ಅಷ್ಟೊಂದು ಇಂಡಸ್ಟ್ರಿಯಲ್ ಬೇಡಿಕೆ ಇರಲಿಲ್ಲ. ಹಾಗಾಗಿ ಪೇಪರ್ ಕಾಂಟ್ರಾಕ್ಟ್ಗಳ ಮೂಲಕ ಅದರ ಬೆಲೆಯನ್ನ ಸುಲಭವಾಗಿ ನಿಯಂತ್ರಿಸಬಹುದಾಗಿತ್ತು. ಆದರೆ ಈಗ ಕಥೆ ಪೂರ್ತಿ ಬದಲಾಗಿದೆ.
ಇದೇ ಬೆಳ್ಳಿಯ ಕಥೆಯಲ್ಲಿರೋ ದೊಡ್ಡ ಟ್ವಿಸ್ಟ್. ಊಹಾಪೋಹದ ಆಸ್ತಿಯಿಂದ ಇವತ್ತು ಇದೊಂದು ಅತ್ಯಗತ್ಯವಾದ ಕೈಗಾರಿಕಾ ವಸ್ತುವಾಗಿ ಬದಲಾಗಿದೆ. ಇವತ್ತು ನಾವು ಬಳಸೋ ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಾನಿಕ್ಸ್, ರೋಬೋಟಿಕ್ಸ್, 5G ಟೆಕ್ನಾಲಜಿ, ಅಷ್ಟೇ ಯಾಕೆ ಮಿಸೈಲ್ ಮತ್ತು ಡಿಫೆನ್ಸ್ ಸಿಸ್ಟಮ್ಗಳು, ಇವೆಲ್ಲದಕ್ಕೂ ಬೆಳ್ಳಿ ಬೇಕೇ ಬೇಕು. ಇದು ಕೃತಕ ಬೇಡಿಕೆಯಲ್ಲ, ಇದು ನಿಜವಾದ ಸ್ಪಷ್ಟವಾದ ಬೇಡಿಕೆ. ಈ ಚಾರ್ಟ್ ನೋಡಿ, ಇದು ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ. ಕಳೆದ 5 ವರ್ಷಗಳಿಂದ ಜಗತ್ತಿನಲ್ಲಿ ಉತ್ಪಾದನೆಯಾಗ್ತಿರೋ ಬೆಳ್ಳಿಗಿಂತ ಅದರ ಬೇಡಿಕೆಯೇ ಹೆಚ್ಚಾಗಿದೆ. ಇದರರ್ಥ ಜಗತ್ತಿನಲ್ಲಿರೋ ಬೆಳ್ಳಿಯ ಸ್ಟಾಕ್ ಖಾಲಿಯಾಗ್ತಾ ಬರ್ತಿದೆ. ಇದು ಅಧಿಕ ಬೇಡಿಕೆ ಮತ್ತು ಸೀಮಿತ ಪೂರೈಕೆಯಿರೋ ನಿಜವಾದ ಆಸ್ತಿಯ ಸ್ಪಷ್ಟ ಲಕ್ಷಣ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಜಗತ್ತಿನ ಅತಿದೊಡ್ಡ ಉತ್ಪಾದಕರಲ್ಲಿ ಒಂದಾದ ಚೀನಾ ತನ್ನ ದೇಶದಿಂದ ಬೆಳ್ಳಿಯ ರಫ್ತಿನ ಮೇಲೆ ನಿರ್ಬಂಧ ಹೇರಿದೆ. ಇದು ಜಾಗತಿಕ ಪೂರೈಕೆಯನ್ನ ಇನ್ನಷ್ಟು ಕಡಿಮೆ ಮಾಡಲಿದೆ. ಬೆಳ್ಳಿಯ ಪಾತ್ರ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಅದು ಕೇವಲ ಒಂದು ಆಭರಣದ ಲೋಹ ಅಲ್ಲ, ಬದಲಿಗೆ ಒಂದು ಜಾಗತಿಕ ಸಂಪನ್ಮೂಲ ಯುದ್ಧದ ಕೇಂದ್ರಬಿಂದುವಾಗಿದೆ. ನೈಜ ಬೇಡಿಕೆ ಮತ್ತು ಸೀಮಿತ ಪೂರೈಕೆ ಒಂದು ಆಸ್ತಿಯ ಮೌಲ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಮಾತು ಕೇಳಿ, ಇದು ಇಡೀ ಚರ್ಚೆಯನ್ನ ಬೇರೆ ರೀತಿ ನೋಡೋ ಹಾಗೆ ಮಾಡುತ್ತೆ. ನಾವು ಚಿನ್ನ ಅಥವಾ ಬೆಳ್ಳಿಯ ಬೆಲೆ ಏರ್ತಿದೆ ಅಂತ ಯೋಚಿಸೋ ಬದಲು ನಮ್ಮ ಕೈಯಲ್ಲಿರೋ ಹಣದ ಮೌಲ್ಯವನ್ನ ಯಾಕೆ ಪ್ರಶ್ನಿಸಬಾರ್ದು? ಬಹುಶಃ ಆಸ್ತಿಗಳು ದುಬಾರಿಯಾಗ್ತಿಲ್ಲ, ಬದಲಿಗೆ ನಮ್ಮ ಹಣದ ಕೊಳ್ಳುವ ಶಕ್ತಿಯೇ ಕುಸಿಯುತ್ತಿರಬಹುದು. ಈ ವಿಶ್ಲೇಷಣೆಯನ್ನ ನಾವೀ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಸಂಪತ್ತು, ನಮ್ಮ ಉಳಿತಾಯ, ನಮ್ಮ ಭವಿಷ್ಯದ ಬಗ್ಗೆ ನಾವು ಗಂಭೀರವಾಗಿ ಯೋಚಿಸಬೇಕಾದ ಸಮಯ ಇದು. ನಮ್ಮ ಜೇಬಿನಲ್ಲಿರುವ ಹಣದ ನಿಜವಾದ ಮೌಲ್ಯವೇನು ಯೋಜನೆ